ಉದ್ಯಮಿ ಗೋವಿಂದ ಬಾಬು ಪೂಜಾರಿಗೆ ವಂಚನೆ ಮಾಡಿದ್ದಂಥ ಆರೋಪ ಹೊತ್ತುಕೊಂಡಿರುವ ಚೈತ್ರಾ ಕುಂದಾಪುರ ಇವತ್ತು ಕೋರ್ಟ್ಗೆ ಹಾಜರಾಗಿದ್ದರು. ಬಿಗ್ ಬಾಸ್ ಮನೆಯಿಂದ ನೇರವಾಗಿ ಚೈತ್ರಾ ಕೋರ್ಟ್ಗೆ ಬಂದಿದ್ದರು. ಉದ್ಯಮಿ ಗೋವಿಂದ ಪೂಜಾರಿ ಇವರಿಗೆ ವಂಚನೆ ಮಾಡಿದ್ದಂಥ ಆರೋಪವನ್ನು ಫೇಸ್ ಮಾಡ್ತಾ ಇದ್ದಾರೆ. ಚೈತ್ರಾ, ಶ್ರೀಕಾಂತ್ ಸೇರಿದಂತೆ ಒಟ್ಟು 3 ಆರೋಪಿಗಳು ಇಲ್ಲಿ ಹಾಜರಾಗ್ತಾರೆ. MLA ಟಿಕೆಟ್ ಕೊಡಿಸ್ಬಿಡ್ತೀವಿ ನಿಮಗೆ ಅಂತ ಹೇಳಿ ಗೋವಿಂದ ಬಾಬು ಪೂಜಾರಿ ಹತ್ರ 5 ಕೋಟಿ ರೂಪಾಯಿಗಳನ್ನು ಇವರು ತಗೊಂಡು ವಂಚನೆ ಮಾಡಿದ್ರು ಅಂತ. ನಮಗೆ ಕೇಂದ್ರದಲ್ಲಿ BJP ನಾಯಕರು ಗೊತ್ತಿದ್ದಾರೆ, ಸಂಘದಲ್ಲೂ ನಾಯಕರು ಗೊತ್ತಿದ್ದಾರೆ ಅಂತ ಹೇಳಿದ್ದಲ್ಲದೆ ಒಬ್ಬ ವ್ಯಕ್ತಿಯನ್ನು, ಸ್ಥಳೀಯ ವ್ಯಕ್ತಿಯನ್ನೇ ನೀಟಾಗಿ ಹೇರ್ ಕಟ್ ಮಾಡಿಸಿ ಅವನನ್ನು ಕೇಂದ್ರದ ನಾಯಕನ ರೀತಿಯಲ್ಲಿ ಬಿಂಬಿಸಿ ಫೋಟೋಶೂಟ್ ಕೂಡ ಮಾಡಿಸಿ ಒಂದು ಮೀಟಿಂಗನ್ನು ಕೂಡ ಮಾಡಿಸಿ 5 ಕೋಟಿ ರೂಪಾಯಿಗಳನ್ನು ಹಂತವಾಗಿ ವಸೂಲಿ ಮಾಡಿರ್ತಾರೆ. ಕಡೆಗೆ ದುಡ್ಡು ಇಲ್ಲ, ಟಿಕೆಟು ಇಲ್ಲ ಅಂದಾಗ ಗೋವಿಂದ ಬಾಬು ಪೂಜಾರಿಗೆ ಅನುಮಾನ ಬರುತ್ತೆ. ಇದೇನಿದು ಅಂತ ಹೇಳಿ ಕೇಂದ್ರದ ನಾಯಕರು ಅಂತ ಯಾರು ಹೇಳ್ತಾ ಇದ್ರು, ಆತ ಲೋಕಲ್ ವ್ಯಕ್ತಿ ಹೇಳಲಿಕ್ಕೆ ದೆಹಲಿಯಿಂದ ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ಇವರು ಬಿಂಬಿಸಿ ಆ ಥರದೊಂದು ವೇಷವನ್ನು ಹಾಕಿ ಆತನಿಗೊಂದು ಹೇರ್ ಕಟ್ ಮಾಡಿಸಿ ಕೇಂದ್ರದ ನಾಯಕನ ಥರ ರೆಡಿ ಮಾಡಿ ಇಟ್ಬಿಟ್ಟಿದ್ರು ಅಂತ ಆರೋಪ ಇರೋದು ಇವ್ರ ಮೇಲೆ. ಆ ನಂತರದಲ್ಲಿ ನೋಡಿದ್ರೆ ಇಲ್ಲ ಅವರು ದೆಹಲಿಗೆ ಅವರು ವಾಪಸ್ ಹೋದ್ರಲ್ಲ, ಅಲ್ಲೇ ಸತ್ತು ಹೋಗ್ಬಿಟ್ರು ಅವರು ಅಂತ. ಆ ಕೇಂದ್ರದ ನಾಯಕ ಸತ್ತೇ ಹೋಗ್ಬಿಟ್ರು, ನಮ್ಮದು ದುಡ್ಡು ಈ ಥರ ಆಗ್ಬಿಡ್ತು, ನಾವು ಕೊಟ್ಟುಬಿಟ್ಟಿದ್ವಿ ಅಂತ ಇವ್ರ ಕತೆ ಹೇಳಿದ್ರಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರ ಬಂಧನ ಆಗಿತ್ತು. ಅನೇಕ ದಿನಗಳ ಕಾಲ ಚೈತ್ರಾ ಕುಂದಾಪುರ ಜೈಲಲ್ಲಿ ಮುದ್ದೆ ಮುರಿದಿರಬೇಕು. ಇದೀಗ ಒಂದು ರಿಯಾಲಿಟಿ ಶೋಯಿಂದ ನೇರವಾಗಿ ಕೋರ್ಟ್ಗೆ ಬಂದಿದ್ದಾರೆ, ಕೋರ್ಟ್ಗೆ ಹಾಜರಾಗಿದ್ದಾರೆ. ವಾರಂಟನ್ನು ರಿಕಾಲ್ ಮಾಡಿಸ್ಕೊಂಡು ನಂತರ ವಾಪಸ್ ಹೋಗಿರೋದು ಚೈತ್ರಾ. 1ನೇ ACMM ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದದ್ದು ಚೈತ್ರಾ. ಮುಂದಿನ ವಿಚಾರಣೆ 13/1/2025 ಅಂದರೆ ಮುಂದಿನ ತಿಂಗಳು 13ನೇ ತಾರೀಕಿಗೆ ವಿಚಾರಣೆ ಮುಂದೂಡಿಕೆ ಆಗಿದೆ. ಇಟ್ಟಿಸ್ಕೊಳ್ಳಿಕ್ಕೆ ಇದೀಗ ಗಣೇಶ್ ಇದ್ದಾರೆ. ಗಣೇಶ್, ಎಲ್ಲಿಗೆ ಬಂತು ಚೈತ್ರಾ ಕುಂದಾಪುರ ಕೇಸ್ ಅಂತ? ಖಂಡಿತವಾಗ್ಲು ರಮಾಕಾಂತ್, ಇವತ್ತು ಕುಂದಾಪುರ ಅವರು ಬರಬೇಕಿತ್ತು. ಖುದ್ದು ಹಾಜರಾತಿಗೆ 1ನೇ ACMM ಕೋರ್ಟ್ ಹಿಂದೆ ವಿಚಾರಣೆ ಸಂದರ್ಭದಲ್ಲಿ ಸೂಚನೆ ನೀಡಿತ್ತು. ಸದ್ಯ ಬಿಗ್ ಬಾಸ್ ಸ್ಪರ್ಧೆ ಆಗಿರುವಂತಹ ಬಿಗ್ ಬಾಸ್ ಮನೆಯೊಳಗೆ ಚೈತ್ರಾ ಕುಂದಾಪುರ ಇರುವಂತ ಹಿನ್ನೆಲೆಯಲ್ಲಿ ಹಿಂದಿನ ವಿಚಾರಣೆಗಳಿಗೆ ಹಾಜರಾಗ್ಲಿಕ್ಕೆ ಆಗಿರ್ಲಿಲ್ಲ. ಹಾಗಾಗಿ ಇವತ್ತು ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ. ಹಾಜರಾಗಿ ಮುಂದೆ ಜನವರಿ 13ನೇ ತಾರೀಕಿಗೆ ಇದು ಪ್ರಕರಣ ಮತ್ತೆ ವಿಚಾರಣೆಗೆ ಪೋಸ್ಟ್ಪೋನ್ ಆಗುವಂತ ಸಾಧ್ಯತೆಗಳಿರುವಂತದ್ದು. ಹಾಗಾಗಿ ಇವತ್ತು ಒಂದು ಖುದ್ದು ಹಾಜರಾತಿಗೆ ಕೋರ್ಟ್ ಸೂಚನೆ ನೀಡಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಚೈತ್ರಾ ಕುಂದಾಪುರ ಅವರು ಬಂದು ವಿಚಾರಣೆ ಹಾಜರಾಗಿ ಮುಂದೆ ಕಾಲಾವಕಾಶವನ್ನ ಕೋರಿದ್ದಾರೆ ಅನ್ನೋಂಥದ್ದು ಮಾಹಿತಿ ಇರುವಂತದ್ದು. ಈ ಪ್ರಕರಣದ ವಿಚಾರಣೆ ಇದೆ ಜನವರಿ 13ಕ್ಕೆ ಮುಂದೂಡಿಕೆ ಆಗಿದೆ. ಅಲ್ಲಿವರೆಗೆ ಕಾಲಾವಕಾಶವನ್ನ ಚೈತ್ರಾ ಕುಂದಾಪುರ ಪಡೆದುಕೊಂಡು ವಾಪಸ್ ತೆರಳಿರುವಂತದ್ದು ರಮಾಕಾಂತ್. ಓಕೆ, ಥ್ಯಾಂಕ್ ಯು ಗಣೇಶ್.